ಅಲ್ಲ ಶೂಟಿಂಗ್ ಏನೋ ಬರ್ತೀರಾ, ಪಾಪುನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು? ಹಾಂ, ಇವಾಗ ನಾವು ಒಂಚೂರು ಅದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಮನೇಲಿ. ಸೊ ಅವನು ಈಗ ಸ್ವಲ್ಪ ಸ್ಕೂಲಿಗೆ ಹೋಗೋ ಥರ ಆಗಿದ್ದಾನೆ. ಆ್ಯಂಡ್ ಅವ್ನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ನನ್ನ ಹಸ್ಬೆಂಡ್ ರೂಪೇಶು ಆಫೀಸ್ ಹೋಗಿ ಬಂದುಬಿಡ್ತಾರೆ. ಬಂದಮೇಲೆ ಅವರು ಮನೇಲಿ ಅವನ್ನ ನೋಡ್ಕೋತಾರೆ, ಮತ್ತು ಒಬ್ಬರು ನ್ಯಾನಿ ಹೆಲ್ಪ್ ಕೂಡ ಇದ್ದಾರೆ. ಆ್ಯಂಡ್ ಅವ್ನು ಮಲ್ಗೆ ಎದ್ದೇಳೋ ಅಷ್ಟೊತ್ತಿಗೆ ನಾವು ಇಲ್ಲಿ ಮಾತಾಡ್ಕೊಂಡಿದ್ದೀವಿ. ಸೊ ಸಾಧ್ಯವಾದಷ್ಟು ವಿ ಆರ್ ಮ್ಯಾನೇಜಿಂಗ್. ಹೌದು, ಇನ್ ಬಿಟ್ವೀನ್ ತುಂಬ ಟಾಸ್ಕ್ಗಳು ಬರ್ತಾ ಇದೆ ನಮಗೂ ವಿತ್ ಶೂಟಿಂಗ್ ಮನೆ ಎಲ್ಲ. ಸೊ ಕಮಿಟ್ ಆಗಿಬಿಟ್ಟಿದ್ದೀವಿ. ವಿ ಆರ್ ಹ್ಯಾಂಡ್ಲಿಂಗ್. ಹೋಪ್ಫುಲಿ ಎವ್ರಿಥಿಂಗ್ ವಿಲ್ ಸೆಟಲ್ ಡೌನ್ ವೆರಿ ಸೂನ್. ನಮ್ಮ ಶೂಟಿಂಗ್ ಟೈಮಿಂಗ್ಸು ಪ್ಲಸ್ ಮನೆ ಮಗನ ರೆಸ್ಪಾನ್ಸಿಬಿಲಿಟಿ ಎಲ್ಲ ಎಲ್ಲರೂ ಆಲ್ ಆಫ್ ಅಸ್ ಆರ್ ಆ್ಯಕ್ಚುಲಿ ಗೋಯಿಂಗ್ ಥ್ರೂ ದ್ಯಾಟ್. ಪ್ರತಿಯೊಬ್ಬರು ಮನೇನೂ ಬ್ಯಾಲೆನ್ಸ್ ಮಾಡಿ, ಅವರು ಪಾಪ ಮೀನೂ ಒಂದ್ಸತಿ ಶಿಫ್ಟಿಂಗ್ ಎಲ್ಲ ಇಟ್ಕೊಂಡು ಆಗಲೂ ತುಂಬ ಧೈರ್ಯವಾಗಿ ಮಾತಾಡಿದ್ಲು. ಶಿಫ್ಟಿಂಗ್ ಆ ಟೈಮ್ ಹೀಗೆ ಮನೇಲಿ ನಾವು ಬೆಳಗ್ಗೆ ಬರ್ತೀವಿ, ರಾತ್ರಿ ಹೋಗ್ತೀವಿ, ಅಡುಗೆ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಶೂಟಿಗೆ ಬರೋದು. ಅಮ್ಮನ ಮನೇಲಿದ್ದಾಗ ನಂಗೆ ಅದು ಯಾವುದೂ ಅನಿಸ್ತಿರ್ಲಿಲ್ಲ. ಅಮ್ಮ ಮಾಡಿಟ್ಟಿರ್ತಿದ್ದೆ, ತಿಂತಿದ್ದೆ, ಮಲಗ್ತಿದ್ದೆ. ಈಗ ನಾವೇ ಮಾಡಬೇಕಲ್ಲ, ಅದು ಭಾರಿ ಒಂಥರ ಕಷ್ಟ. ಬಟ್ ಅದ್ರ ಜೊತೆಗೆ ಈಗ ಸೆಟ್ಟಿಗೆ ಬಂದಾಗ ಅದೆಲ್ಲ ಮರೆತು ಆರಾಮಾಗಿ ಈ ಥರ ಹಿಂಗೆ ಗಾಸಿಪ್ ಮಾಡೋರ ಜೊತೆ ಕೂತ್ಕೊಂಡು ಜಾಲಿ ಮಾಡ್ತೀವಿ. ಒಂದೊಂದ್ಸತಿ ಅವ್ರನ್ನ ನೋಡಿ ನಾವು ಕಲಿಬೇಕು ಅನಿಸುತ್ತೆ. ಯಂಗರ್ ಜನ್ರೇಷನ್ ಆದರೂ ಕೂಡ ಎಷ್ಟು ಪೇಷನ್ಸ್ ಇಟ್ಕೊಂಡು ಆ್ಯಂಡ್ ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಇವರೆಲ್ಲ ಸಿಚುವೇಶನ್ನ. ನಾವಾದ್ರೆ ಅಂತ ಕೂಗಾಡ್ಬಿಡ್ತೀವಿ. ಪಾಪ ದೇ ಹ್ಯಾಂಡಲ್. ಅವ್ರು ಇಲ್ಲೂ ಕೆಡಿಸ್ಕೊಳ್ಳಲ್ಲ, ಮನೆಯಲ್ಲೂ ನಿಭಾಯಿಸ್ತಾರೆ. ಅವಾಗೆಲ್ಲ ನೋಡಿದಾಗಪ್ಪ ಹೆಣ್ಮಕ್ಳು ಅದಕ್ಕೆ ಗ್ರೇಟ್ ಅನ್ಸೋದು ಅಂತ ಒಂದು ಪ್ರೌಡ್ ಫೀಲ್ ಬರುತ್ತೆ ಹೆಣ್ಮಕ್ಳ ಬಗ್ಗೆ. ಇನ್ ದಟ್ ವೇ ಮೀನಾ ಆನ್ ಸ್ಕ್ರೀನ್ ಹೆಂಗಿದ್ದಾಳೋ ಆಫ್ ಸ್ಕ್ರೀನ್ ಕೂಡ ಶೀ ಈಸ್ ದ ಸೇಮ್. ಅಂದರೆ ಶೀ ಈಸ್ ಬ್ಯಾಲೆನ್ಸಿಂಗ್, ಶೀ ಈಸ್ ಹ್ಯಾಂಡ್ಲಿಂಗ್ ಥಿಂಗ್ಸ್. ಅವಳನ್ನು ಪರ್ಸ್ನಲಿ ನಾನು ತುಂಬ ಅಡ್ಮೈರ್ ಮಾಡ್ತಾ ಇರ್ತೀನಿ, ವಿಚ್ ಶಿ ಡಸಂಟ್ ನೋ ಆ್ಯಕ್ಚುಲಿ. ಆ್ಯಂಡ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ. ಸೊ ಕೀಪ್ ಗೋಯಿಂಗ್ ಮೀನಾ, ರಾಕೆಟ್. ಥ್ಯಾಂಕ್ ಯು. ಎಸ್, ಓಕೆ. ಆನ್ ಸ್ಕ್ರೀನ್ ಕೇಳಲ್ಲ, ಈಗ ಆಫ್ ಸ್ಕ್ರೀನ್ ಕೇಳಲ್ಲ. ಗುಡ್ ನ್ಯೂಸ್ ಯಾವಾಗ ಮೀನಮ್ಮಂದು? ಆ್ಯಕ್ಚುಲಿ ಅದನ್ನೇ ಸೆಟ್ಟಲ್ಲಿ ಮಾತಾಡ್ತಾ ಇರ್ತೀವಿ. ಲೈಕ್ ಹೆಂಗೆ ಅಂದರೆ ಇವರು ತುಂಬ ಲೇಟ್ ಮಾಡ್ಕೊಬೇಡ ಕಣೆ ಅಮ್ಮ ಅಂತಿರ್ತಾರೆ. ಮತ್ತು ನಾನು ಅದೇ ಪ್ಲ್ಯಾನ್ ಮಾಡೋಣ ಅಂತಿದ್ದೀನಿ ಅಂತ. ಗೊತ್ತಿಲ್ಲ ಯಾವಾಗ ಏನು ಅಂತ ನೋಡಬೇಕು. ಟ್ರ್ಯಾಕ್ ಚೆನ್ನಾಗಿ ಹೋಗ್ತಾ ಇದೆ ಮೀನಾದು. ಸೊ ಇದಕ್ಕೆ ಡಿಸ್ಟರ್ಬ್ ಆಗೋದು ಬೇಡ ಅಂತ ಒಂದು ಸ್ವಲ್ಪ ಹಂಗೆ ಚೂರು ಪೋಸ್ಟ್ಪೋನ್ ಮಾಡಿದ್ದೀವಿ. ಹೌದು, ನೆಕ್ಸ್ಟ್ ಇಯರ್ ಅಂತೂ ಬರಲಿ ಅಂತ ನಾನು ಹೋಪ್ಫುಲಿ. ಓಕೆ. ಇನ್ನೊಂದು, ನಿಮ್ಮ ತಂಗಿ ಕೂಡ ಸೇಮ್ ನಿಮ್ಮ ಥರನೇ ನೋಡೋಕ್ಕಿದ್ದಾರೆ. ನಾವೆಲ್ಲ ರಾಜಾ ರಾಣಿಲಿ ಏನು ಟ್ವೀನ್ಸ್ ಅನ್ನೋ ರೇಂಜಿಗೆ ನಿಮ್ಮಿಬ್ಬರನ್ನೂ ನೋಡಿದ್ವಿ. ಸೊ ಅವ್ರೇನಾದರೂ ಇಂಡಸ್ಟ್ರಿಗೆ ಬರ್ತಾರೆ? ಅವ್ರಿಗೇನಾದರೂ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆಯಾ? ನಾನು ಹೇಳಿದ್ದೀನಿ ಆ್ಯಕ್ಚುಲಿ ಟ್ರೈ ಮಾಡ್ಬೋದು ನೀನು ಅಂತ. ಬಟ್ ಪೇಷನ್ಸ್ ಇರಬೇಕು ಈ ಇಂಡಸ್ಟ್ರಿಗೆ ಬರಬೇಕಂದ್ರೆ. ಅವಳಿಗೊಂಚೂರೂ ಇಲ್ಲ. ಏನಾದರೂ ಬೈದ್ರೆ ಕಿತ್ತೆಸ್ತು ಹೋಗ್ತಾ ಇರ್ತಾಳೆ. ಸೊ ಅವಳಿಗೆ ಇಂಟ್ರೆಸ್ಟ್ ಇಲ್ಲ. ಅವಳು ಸ್ಟಡೀಸ್ ಕಡೆ ಇದ್ದಾಳೆ. ಅವಳಲ್ಲೇ ಸಾಕು ಒಬ್ಳು ಈ ಕಡೆ. ಅಲ್ಲ, ಒಂದೇ ಥರ ಇರೋದ್ರಿಂದ ಇಫ್ ಇನ್ ಕೇಸ್ ನಿಮ್ಮ ಬದಲು ಅವ್ರ ಬದಲು ನೀವು ಬಂದು ಆ್ಯಕ್ಟಿಂಗ್ ಎಲ್ಲ ಮಾಡು. ಅದನ್ನು ಆ್ಯಕ್ಚುಲಿ ಟ್ರೈ ಮಾಡೋಣ ಅಂತಿದ್ದೀನಿ. ಸ್ವಲ್ಪ ತುಂಬ ಸ್ಟ್ರೆಸ್ ಆದರೆ ಸಜೆಷನ್ಸ್ಗೆಲ್ಲ ಅವಳಿಗೊಂದು ಸೀರೆ ಉಡಿಸಿ ನಿಲ್ಲಿಸ್ಬಿಡೋಣ ಪಕ್ಕಕ್ಕೆ ಅಂತ ಮಾಡ್ಬೋದು. ಬಟ್ ಅವಳು ಒಪ್ಪಲ್ಲ. ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾರಲ್ಲ. ನಾನು ಹೌದು. ಆ್ಯಂಡ್ ಅವ್ರ ತಾಯಿಯೂ ಅಷ್ಟೇ. ಶೀಸ್ ಅ ಸ್ವೀಟ್ ಹಾರ್ಟ್. ಒಂದು ಸತಿ ಬಂದಿದ್ದರು ಮೀನಮ್ಮನ ಜೊತೆ. ಅವ್ರು ಎಷ್ಟು ಸಾಫ್ಟ್ನ ಆವಾಗ ಅಂದ್ಕೊಳ್ಳೋದು ಮೀನಾ ಅದೇ ಎಲ್ಲ ಅವ್ರ ಅಮ್ಮನ ಥರನೇ ಮಾತು ಕಥೆಯಲ್ಲಿ ಅಂತೆಲ್ಲ. ಸೊ ಆ್ಯಂಡ್ ಶೀ ಈಸ್ ಆಲ್ಸೋ ವೆರಿ ಸಪೋರ್ಟಿವ್. ಅವ್ರ ಅಮ್ಮನ ಬಗ್ಗೆ ಎಷ್ಟು ಕಾಳಜಿ ಇರುತ್ತೆ ಅಂದರೆ ಐ ಆಲ್ವೇಸ್ ಹಿಯರ್. ದಿನದಲ್ಲಿ ಒಂದು ಸತಿ 2 ಸತಿ ಆದರೂ ಅಮ್ಮಂಗೆ ಕಾಲ್ ಮಾಡಿ ಅಮ್ಮನ ಹತ್ರ ಮಾತಾಡಿ. ಸೊ ಇನ್ ದಟ್ ವೇ ಮೀನಾ ಹೋಲ್ಡ್ಸ್ ಅ ವೆರಿ ಗುಡ್ ರ್ಯಾಪೋ ವಿತ್ ಆಲ್ ಆಫ್ ದೆಮ್. ನಿಜ ಆ್ಯಕ್ಚುಲಿ. ಆ್ಯಂಡ್ ಸಂಜುನ ಮರ್ತೆ ಬಿಟ್ರಿ. ಸಂಜು ಬಗ್ಗೆ ಏನೂ ಹೇಳಲಿಲ್ಲ. ಸಂಜು ನೋಡಿ ನಿಮ್ಮನ್ನು ಮರ್ತಿದ್ದಾರೆ. ಮರೆಯೋಕ್ಕಾಗುತ್ತಾ ಪಾಪ. ಅವರಿಂದನೇ ಇವಾಗ ನಾನು ಆರಾಮಾಗಿ ಶೂಟಿಂಗ್ ಬರೋಕ್ಕಾಗ್ತಿರೋದು. ಮನೆಗೆ ಹೋಗೋ ಅಷ್ಟರಲ್ಲಿ ಎಗ್ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡಿದ್ರೆ ಚಾನಲಲ್ಲಿ. ಹೌದು. ಬಟ್ ಏನಂದರೆ ಅವ್ರ ಮನೆಗೆ ಹೋಗೋ ಅಷ್ಟರಲ್ಲಿ ಸಾಂಬಾರು ಮಾಡಿಟ್ಟಿದ್ರೆ, ಅನ್ನ ಮಾಡಿಟ್ಟಿರ್ತಾರೆ. ಬಂದಿದ ತಕ್ಷಣ ನನಗೇನು ಕೆಲಸ ಹೇಳಲ್ಲ, ಅವರೆಲ್ಲ ಕೆಲಸ ಮಾಡ್ತಾರೆ. ನಂಗೆ ಅದೊಂದು ಖುಷಿ. ಎಷ್ಟು ನನಗೆ ಗೊತ್ತು ಅಂದರೆ ಸಪೋರ್ಟಿವ್. ಬಟ್ ನಾನು ಇಲ್ಲಿ ಎಷ್ಟು ಸ್ಟ್ರೆಸ್ ಆಗಿರುತ್ತೆ. ಆ ಫ್ರಸ್ಟ್ರೇಷನ್ ಎಲ್ಲ ಮನೆಗೆ ಹೋಗಿ ಅವ್ರ ಮೇಲಾದರೂ ತೀರಿಸ್ಕೋಬೇಕು. ಮುಂಚೆ ಅಮ್ಮನ ಮೇಲೆಲ್ಲ ಎತ್ತಾಗ್ತಿದೆ. ಈಗ ಅವ್ನು ಏನೂ ತಪ್ಪು ಮಾಡಿಲ್ಲ ಅಂತಂದ್ರು ಅವ್ನ ಮೇಲೆ ಕಿರ್ಚಾಡೋದಂತೂ ಇದ್ದೇ ಇರುತ್ತೆ ಒಂದು ದಿನಕ್ಕೆ. ಅವ್ನು ಅರ್ಥ ಮಾಡ್ಕೋತಾನೆ, ಏನು ಮಾತಾಡಲ್ಲ. ಓಕೆ, ನಿನ್ಗೆ ಇದು ಟಯರ್ಡ್ ಆಗಿದೆ ಅಲ್ವಾ, ನೀನೇನು ಮಾಡಬೇಡ ಕೂರು ಅಂತ ಹೇಳಿ ತಿನ್ನಿಸಿ ಕೂಡ ಮಲಗಿಸ್ತಾನೆ ಒಂದೊಂದ್ಸಲ. ಪಾಪ ಅದಕ್ಕೆ ಅವ್ನು ಅರ್ಥ ಮಾಡ್ಕೋತಾನೆ. ನಂಗೆ ಅದೊಂದು ಲಕ್ಕಿ ನಾನು ಆ್ಯಕ್ಚುಲಿ ಆ ವಿಷಯದಲ್ಲಿ.